ಇದೇ ನೋಡಿ ನಮ್ಮ ರಬ್ಬರ್ ತೋಟ. ನಾವು ಇದರಲ್ಲಿ ಕೆಲಸ ಮಾಡೋದು. ಇದು ನಮ್ಮದೇ. ಇದೇ ಥರ ಇನ್ನೊಂದು ಕಡೆ ಇದೆ, ಬೇರೆ ಕಡೆ. ಎಷ್ಟು ಮರ ಉಂಟಿಲ್ಲಿ? ಇಲ್ಲಿ ಒಂದು 250 ಮರಗಳಿದೆ. ಟ್ಯಾಪಿಂಗ್ ಇದು ರಬ್ಬರ್ ಟ್ಯಾಪಿಂಗ್ ಮಾಡೋದು ಎಲ್ಲದಕ್ಕೂ, ಟೈರಿಗೂ, ಚಪ್ಪಲೆಲ್ಲ. ಕಂಡೆ ಇದು ಟ್ಯಾಪಿಂಗ್ ಮಾಡಿರೋ ಮರ. ಈ ಥರ ಹಾಲು ಬೀಳ್ತಾ ಇರ್ತದೆ ಇದರಲ್ಲಿ. ನೋಡಿ, ಕಾಣ್ತಾ ಇಲ್ವಾ ಅಂತ. ನಾನು ಇನ್ನೊಂದು ಅಲ್ಲಿ ಮಾಡಿ ತೋರಿಸ್ತೇನೆ ಬೇರೆ ಮರದಲ್ಲಿ. ಇದೀಗ ಅವರು ಮಾಡಿದ್ದಾರೆ. ಯಾವೇ ನಾವು ಬೇಗ ಬರ್ತೀವಿ. ಒಂದು ಬೆಳಿಗ್ಗೆ 5 ಗಂಟೆಗೆಲ್ಲ ಬರ್ತೀವಿ. ಇವತ್ತು ಲೇಟ್ ಆಯ್ತು, ಇನ್ನೊಂದು ಕಡೆ ಮಾಡಿ ಬಂದಿದ್ದು. ಕಷ್ಟ ಉಂಟು. ಇದರಿಂದಲೇ ಈ ರಬ್ಬರ್ ಹಾಲನ್ನು ಗಟ್ಟಿ ಮಾಡಿ ಟೈರ್, ಚಪ್ಪಲೆಲ್ಲ ಮಾಡ್ತಾರೆ. ಬೇರೆ ಎಂತ ಮಾಡ್ತಾರೆ? ಇದು ಶೀಟ್ ಥರ ಒಂಥರ ಶೀಟೆಲ್ಲ ಮಾಡಲಿಕ್ಕೆ ಉಂಟು. ಅದು ಮಿಷಿನಲ್ಲಿ ಹಾಕಿ. ನಾವಾಗೆ ಮಾಡೋದಿಲ್ಲ. ನಾವು ಇದೆ ಹೀಗೆ ಚಿಪ್ಪಿಯಲ್ಲಿ ಹೀಗೆ ಇದರಲ್ಲಿ ಬರ್ತಲ್ಲ, ಅದರಲ್ಲಿ ಹಾಗೆ ಗಟ್ಟಿ ಮಾಡ್ತೇವೆ. ಇದೆ ಎಲ್ಲಿ ನರ್ಚ ಉಂಡೆ ಕಾಣಿಕೆ ಆ ಥರ ಇರ್ತದೆ ರಬ್ಬರ್ ಗಟ್ಟಿ ಆದಮೇಲೆ. ನೋಡಿ, ಇದೇ ಥರ ಮೇಲೆ ಹತ್ತಿಕೊಂಡು ಹೋಗಬೇಕು ಗುಡ್ಡೆಯಲ್ಲಿ. ಗುಡ್ಡೆ ಅಂದರೆ ಅಂತ ಗೊತ್ತಾಗ್ತದೆ. ಮೇಲೆ ಹೋಗ್ಬೇಕು. ಮೇಲಿಂದ ನಾವು ಕೆಳಗೆ ಬರ್ತೇವೆ. ಮತ್ತು ಅದು ಟ್ಯಾಪಿಂಗ್ ಮಾಡಿಕೊಂಡು ಹಾಲು ಬೀಳ್ತಾ ಇರ್ತದೆ. ತೆಗಿಯಲ್ಲದ ಹಾಗೆ ಚಿಪ್ಪಿ ಪಾತ್ರ ಉಂಟಲ್ಲ, ಅದರಲ್ಲಿ ಇರ್ತದೆ. ಸುಸ್ತಾಗ್ತದೆ ಇಲ್ಲಿ ಹತ್ತಿ ಮೇಲೆ ಮುಟ್ಟುವಷ್ಟೊತ್ತಿಗೆ. ಕೆಲವರಿಗೆ ಗೊತ್ತಿರ್ಬೋದು ರಬ್ಬರ್ ಅಂದರೆ ಏನಂತ. ಕೇರಳದಲ್ಲಿ ಜಾಸ್ತಿ ಇದೆ ಇರೋದು. ಫಸ್ಟೆಲ್ಲ ಒಂದು ನಾವು ತುಂಬ ತೋಟ ಇತ್ತು ನಮಗೆ. ಆವಾಗ ಒಂದು ರಾತ್ರಿ 2:30ಗೆ 3:30ಗೆಲ್ಲ ಹೋಗ್ತಾಯಿದ್ವಿ. ಇವಾಗ ಮತ್ತೆ ಮಗನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಎಲ್ಲ ತೋಟ ಎಲ್ಲ ಕೊಟ್ವಿ. ಈಗ ಒಂದು ಸ್ವಲ್ಪ ಮಾತ್ರ ಇಟ್ಟಿದ್ದೇವೆ. ನಮಗೆ ಒಂದು ತೋಟದಲ್ಲಿ ಹೋಗಿ ಕೆಲಸ ಮಾಡಿ ಬಂದು ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಈ ಕಡೆ ಬಂದ್ವಿ. ಬೆಳಿಗ್ಗೆ ಭಯಂಕರ ಚಳಿ ಅಲ್ಲ ಇವಾಗ. ಚಳಿಯಲ್ಲಿ ಕಷ್ಟ ಆಗ್ತದೆ, ಬೇಗ ಹೇಳೋಕ್ಕೂ ಆಗಲ್ಲ. ಚಳಿ ಟೈಮಲ್ಲಿ ಮಾಡಿದರೆ ಮಾತ್ರ ಇದರಲ್ಲಿ ಹಾಲು ಬರ್ತಾ ಇರ್ತದೆ, ಜಾಸ್ತಿ ಬರುತ್ತೆ. ಇಲ್ಲಾಂದರೆ ಬಿಸಿಲಾದಮೇಲೆ ಹಾಲು ಕಮ್ಮಿಯಾಗಿ ಬರುತ್ತೆ. ನೋಡಿ, ಇದೇ ಇದರ ಕತ್ತಿ ಇದೆ ನೋಡಿ. ಈ ಕತ್ತಿಯಲ್ಲಿ ಟ್ಯಾಪಿಂಗ್ ಮಾಡೋದು ತೋರಿಸ್ತೇನೆ. ಇವಾಗ ಬಿಸಿಲು ಬರ್ತಾ ಉಂಟಲ್ಲ, ಚಳಿ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು. ನಾನು ಮಾಡ್ತೀನಿ, ನನ್ನ ಹಸ್ಬೆಂಡು ಟ್ಯಾಪಿಂಗ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಟ್ಯಾಪಿಂಗ್ ಮಾಡೋದು ಅಂತ. ಆಗ ಮರದಿಂದ ಹಾಲು ಇಳಿದು ಬರ್ತಾ ಇರ್ತದೆ. ನಮ್ಮ ದನದ ಹಾಲು ಥರ ಇರ್ತದೆ, ಮಾತ್ರ ಕುಡಿಯೋಕ್ಕಾಗಲ್ಲ. ಕುಡಿದ್ರೆ ಸತ್ತೋಗ್ಬೋದು. ನೋಡಿ, ನನ್ನ ಹಸ್ಬೆಂಡು ಬಕೆಟು ಗೋಣಿ ಚೀಲ ಎಲ್ಲ ಇಟ್ಕೊಂಡು ಬರ್ತಾ ಇದ್ದಾರೆ. ಗೋಣಿಯಲ್ಲಿ ತುಂಬಿಸಿ ತಗೊಂಡು ಹೋಗೋದು, ಬಕೆಟಲ್ಲಿ ಹೀಗೆ ನಡ್ಕೊಂಡು ಹೋಗೋದು, ಅದರಲ್ಲಿ ತುಂಬಿಸ್ಕೊಂಡು ಹೋಗೋದು. ಬಂದರು. ಹಾಂ, ನೋಡಿ ಈಗ ಈ ಥರ ಟ್ಯಾಪಿಂಗ್ ಮಾಡೋದು. ಕಾಣ್ತಾ ಇಲ್ಲ, ಅದು ಸ್ವಲ್ಪ ಇಲ್ಲಿ ಸೂರ್ಯನ ಬಿಸಿಲು ತಾಗ್ತಾ ಉಂಟಲ್ಲ, ಕಪ್ಪಾಗಿ ಕಾಣ್ತಾ ಉಂಟು. ಈ ಥರ ಮಾಡೋದು. ಇದು ಮೇಲೆ ಸೈಡ್ ಮಾಡೋದು. ನೋಡಿ, ಈಗ ಇಳ್ಕೊಂಡು ಬರ್ತದೆ ಅದರಲ್ಲಿ. ಅದರಲ್ಲೊಂದು ಪೀಸ್, ಎಂಥ ಪೀಸ್ ಅದು? ಡಬ್ಬಿ ಪೀಸ, ಚಿಲ್ಲು ಅಂತ ಹೇಳೋದು. ಅದರ ಮೇಲಿಂದಾಗಿ ಹಾಲು ಬಂದು ಈ ಪಾತ್ರಕ್ಕೆ ಬೀಳ್ತದೆ, ಚಿಪ್ಪಿಗೆ.
ಸಿಪ್ಪಿಯೇ ಚಿರಟೆಯೋ ಇದು ಗಟ್ಟಿ ಆದಮೇಲೆ ಹಾಲು ಅದು ತೆಗೆದು ಬಕೆಟ್ಗೆ ಹಾಕೋದು. ಇಟ್ಟು ಇದನ್ನು ತೆಗಿಬೇಕು ಫಸ್ಟು. ಈಗ ಬಳ್ಳಿ ಥರ ಇರ್ತದೆ ಹಾಲುಗಟ್ಟೆದು. ಆಮೇಲೆ ಇಲ್ಲಿಂದ ಇದು ಹಾಕೋದು ತರಂದಿಲ್ಲ. ನಮ್ಮ ಡ್ರೆಸ್ ಎಲ್ಲ ನೋಡಿ ನಗಡಬೇಡಿ. ಈಗ ಸ್ವಲ್ಪ ಹಾಲು ಕಮ್ಮಿ ಇದೆ. ಈಗ ಎಲೆ ಬಂದು ಚಿಗುರು ಬರೋದು, ಎಲೆ ಹೋಗಿ ಹತ್ರ ಹಾಲು ಬೀಳ್ತದೆ. ಒಂದು ಟಾಪಿಂಗ್ ಆದಮೇಲೆ ಒಂದು 2-3-2.5 ಗಂಟೆ ಹಾಲು ಬೀಳ್ತಾ ಇರ್ತದೆ ಸ್ವಲ್ಪ ಸ್ವಲ್ಪ. ಇದು ನಾನು ತಗೊಳ್ಳೋದು, ಇದು ನನ್ನ ಕೈ ವಾಸನೆ ನೋಡ್ತದಲ್ಲ ಅದಕ್ಕೆ. ಕಾಣ್ತಾ ಉಂಟಾ? ದನದ ಹಾಲು ಅಂತ ಅನ್ಕೋಬೇಡಿ, ಕುಡಿದ್ರೆ ಯಾರಾದ್ರೂ ಮರದ ಎಲೆ ಎಲ್ಲ ಹೋಗಿ ಈಗ ಚಿಗುರು ಬರ್ತಾ ಉಂಟು. ಅದಕ್ಕೆ ಈಗ ಸ್ವಲ್ಪ ಹಾಲು ಕಡಿಮೆ. ಈಗ ಇದು 2 ದಿವಸದ ಹಾಲು. ಒಂದು ದಿವಸ ಹೀಗೆ ಪಲ್ಟಿ ಮಾಡಿರ್ತದೆ ನೀರು ಹೋಗಲಿಕ್ಕೆ. ಈ ಬಳ್ಳಿ ಈಗ ತೆಗಿಬೇಕು ಫಸ್ಟು. ತೆಗೆದು ಕೆಲವು ಒಯ್ದೇಬೇಕು ಸಿಪ್ಪೆ. ಒಳ್ಳೆ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ಡ್ರೆಸ್ ಹಾಕಿದರೆ ಅದು ಮತ್ತೆ ಅಲ್ಲಿ ಹಿಡಿದು ಕಪ್ಪು ಕಪ್ಪು ಆಗ್ತದಲ್ಲ. ಅದಕ್ಕೆ ಇದು ನಮ್ಮದು ಕೆಲಸಕ್ಕೆ ಅಂತೇಳಿ ಒಂದೊಂದು ಡ್ರೆಸ್ ಹಾಕ್ತೇವೆ ನಾವು. ಬಳ್ಳಿ ತುಂಬ ಬಳ್ಳಿ ಉಂಟು ಇದು. ವಿಡಿಯೋ ಕರೆಕ್ಟಾಗಿ ಫಾಸ್ಟ್ ಹಾಕೋದು. ಫಾಸ್ಟ್ ಹಾಕೋದು ಕರೆಕ್ಟ್ ಹಾಕೋದು. ಒಂದು ಫಾಸ್ಟ್ ಹಾಕೋದು. ಇದು ಫಾಸ್ಟ್ ಮಾಡೋದು. ಹೀಗೆ ಹಾಗೆ ಮಾಡಿದರೆ ಬೇಗ ಆಗ್ತೈತಿ. ಮೆಲ್ಲ ಮಾಡಿ ಲೇಟ್ ಆಗೋದು. ನನ್ನಿಂದ ಇಲ್ಲ ಅದೆಲ್ಲ ಬರ್ತೇನೆ ನೋಡಿ. ಈ ಥರ ಮಾಡ್ತಾರೆ ಪರ ಅಂತ ಕಾಣ್ತಾನೆ ಇಲ್ಲ. ಇದೇ ನಮ್ಮ ಕೆಲಸ. ಡೈಲಿ ಹೋಗ್ತೇವೆ ಬರ್ತೇವೆ ಅಲ್ಲ, ಸಾಕಲ್ಲ. ನೋಡಿ ಇವಾಗ ನಮ್ಮ ಕೆಲಸ ಆಯಿತು. ಇದನ್ನು ಹೀಗೆ ಹಸಿ ಕೊಡೋದು ನಾವು. ಇದು ಹೀಗೆ ಕೊಟ್ಟರೆ 70 ರೂಪಾಯಿ ಕೊಡ್ತಾರೆ. ಇಲ್ಲಾಂದರೆ ಒಣಗಬೇಕು. ಒಣಗಿಸಿದ್ದಕ್ಕೆ ಸ್ವಲ್ಪ ಕಷ್ಟ ಉಂಟು, ಅದಕ್ಕೆ ನಾವು ಒಣಗಿಸೋದಿಲ್ಲ. ಆವಾಗ 125 ರೂಪಾಯಿ ಸಿಗ್ತದೆ. ಒಂದು 8 ಗಂಟೆಗೆ ನಾವು ತೋಟಕ್ಕೆ ಮುಟ್ಟಿದ್ವು. ಒಂದು 8-9 ಆಯ್ತು. ಇವಾಗ 1.5 ಗಂಟೆ ಕೆಲಸ. 1.5 ಗಂಟೆ ಕೆಲಸ ಆದರೂ ಕಷ್ಟ ಉಂಟು. ಒಂದು 3 ಗಂಟೆ ಅಷ್ಟು ಕೆಲಸ ಕಷ್ಟ ಉಂಟು ಅಲ್ವಾ? 3 ಗಂಟೆ ಮಾಡುವಷ್ಟು ಉಂಟು ಕೆಲಸ. ಇಬ್ಬರು ಮಾಡೋ ಕಾರಣ 1.5 ಗಂಟೆಯಲ್ಲಿ ಮುಗಿತಾ ಉಂಟು. ಅವರು ಗೋಣಿಯಲ್ಲೆಲ್ಲ ತುಂಬಿಸಿ ಇನ್ನು ತಗೊಂಡು ಹೋಗೋದು. ಎಲ್ಲಿ ನಮ್ಮೊಂದು ಡಕೋಟ ಎಕ್ಸ್ಪ್ರೆಸ್. ಇದು ಹಾಗೆ ಮುಟ್ಟಬಾರ್ದು. ಹಾಗೆ ಮುಟ್ಟಿದರೆ ಕೈ ಭಯಂಕರ ಸ್ಮೆಲ್ ಉಂಟು. ಅದಕ್ಕೆ ನಾನು ಈ ಥರ ಸ್ಕ್ರೂ ಡ್ರೈವರಲ್ಲಿ ಮುಟ್ಟುದು.
ಸ್ವಲ್ಪ ಸ್ವಲ್ಪ ಗಲೀಜಾಗ್ತದೆ ಅದು. ದುಡ್ಡು ತಗೊಳ್ಳುವ ಯಾವ ದುಡ್ಡು ತಗೊಳ್ಳೋ ಗಲೀಜಿಲ್ಲ. ಇನ್ನು ಮನೆಗೆ ಹೋಗ್ತೇವೆ. ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಸ್ವಲ್ಪ ಮನೆ ಕೆಲಸ ಎಲ್ಲ ಆಗಬೇಕಲ್ಲ. ಒಂದು 10 ಗಂಟೆ ಆಗುವಾಗ ಮನೆಗೆ ಮುಟ್ತೇವೆ. 10 ಗಂಟೆಗೆ ಆಗಲ್ಲ ಅಂತೆಲ್ಲ, 9-10 ಕಾಲೆಲ್ಲ ಆಗ್ತದೆ ಮನೆಗೆ ಮುಟ್ಟಾಗ. ರಬ್ಬರವರ ಮನೆಗೆ ಹೋಗಿ ಅಲ್ಲಿ ಕೊಟ್ಟು ಆಮೇಲೆ ನಾವು ಮನೆಗೆ ಹೋಗೋದು. ಆಮೇಲೆ ಮನೆಯೆಲ್ಲ ಕೆಲಸ ಆದಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ನಮ್ಮದು ಕೆಲಸ ಎಲ್ಲ ಆಯಿತು. ಈಗ ಒಂದು 10 ಗಂಟೆ 10 ಕಾಲವಾಗ ಮನೆಗೆ ಮುಟ್ಟಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದಲ್ಲ. ಇನ್ನು ಮನೆ ಕೆಲಸ ಎಲ್ಲ ಉಂಟು. ಸ್ವಲ್ಪ ಸುಸ್ತಾಯಿತು, ಹಾಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಟೀ ಎಲ್ಲ ಕುಡಿಯಲ್ಲ. ಇದು ದೋಸೆ ಇತ್ತು ಬೆಳಿಗ್ಗೆಯಿಂದ ಮಾಡಿದ್ದು, ಅದು ತಿಂದು ಸ್ವಲ್ಪ ರೆಸ್ಟ್ ಮಾಡಿದ್ದು. ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಷ್ಟೆ. ಈಗ ಟೈಮ್ ಆಯಿತು, 11 ಗಂಟೆ ಕಳೀತಾ ಬಂತು. ಊಟ ಆಗಬೇಕು. ಮತ್ತು ಸಾರೆಲ್ಲ ಉಂಟು ನಿನ್ನೆ. ಮತ್ತು ಮೊನ್ನೆ ಒಂದು ಫಿಶ್ದು ಕರಿ ಇತ್ತಲ್ಲ, ಅದು ಇವತ್ತಿಗೆ ಟೇಸ್ಟ್ ಆಗಿದೆ, ಅದು ಉಂಟು. ಮತ್ತು ಪಲ್ಯ ಎಲ್ಲ ಮಾಡಿದ್ದು ಉಂಟು ನಿನ್ನೆದು, ಅದೇ ಸಾಕು ಇವತ್ತಿಗೆ. ಮತ್ತು ನಮ್ಮ ಕೆಲಸದ ನಾನು ಹಾಕಿದ್ದೀನಿ, ನೋಡಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಅದರಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಉಂಟು, ಅದನ್ನು ಒತ್ತಿ. ಅಲ್ಲ ಅದಕ್ಕೆ ಖರ್ಚೇನಿಲ್ಲ ನಿಮಗೆ ಒತ್ತಲಿಕ್ಕೆ, ಎಷ್ಟಿದ್ರೂ ಒತ್ತಿ. ಮತ್ತು ಮುಂದಿನ ವಿಡಿಯೋ ಒಳ್ಳೆ ಚೆಂದ ಮಾಡ್ತೀನಿ. ನಿಮ್ಮೊಂದು ಸಪೋರ್ಟ್ ನಮಗೆ ಯಾವಾಗ ಇರಲಿ. ಥ್ಯಾಂಕ್ ಯು.